ಸ್ಟ್ರೆಸ್ ಮುಗಿಸೋದಕ್ಕೆ ಮತ್ತೆ ಫೋಕಸ್ ಹೆಚ್ಚಿಸೋದಕ್ಕೆ ಈ ಗೈಡೆಡ್ ಮೆಡಿಟೇಷನ್ ನಿಮಗೆ ತುಂಬಾ ಅವಶ್ಯಕತೆ ಇದೆ. ಬಹುಶಃ ನೀವು ಬೆಳಿಗ್ಗೆ ಧ್ಯಾನ ಮಾಡೋದಕ್ಕೆ ಕುಳಿತಿರಬಹುದು, ಅಥವಾ ನೀವು ನಿಮ್ಮ ಬ್ಯುಸಿ ದಿನದ ಮಧ್ಯದಲ್ಲಿ 10 ನಿಮಿಷ ತೆಗೆದಿರಬಹುದು, ಅಥವಾ ಬಹುಶಃ ಈ ರೀತಿಯೂ ಇರಬಹುದು. ಇದಕ್ಕಿಂತ ಮುಂಚೆ ನೀವು ಫೋಕಸ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ಬೋದು. ಇಲ್ಲಿ ತನಕ ದಿನದಲ್ಲಿ ಏನೆಲ್ಲ ಆಗಿದೆಯೋ, ಏನೆಲ್ಲ ಮುಂದೆ ಮಾಡಬೇಕೋ ಅದನ್ನ ಸ್ವಲ್ಪ ಸಮಯದವರೆಗೆ ಬಾಯಿಂದ ಹೊರಗೆ ಹೋಗ್ತಿರೋ ಉಸಿರು ಜೊತೆ ಬಿಟ್ಟು ಬಿಡಿ. ಮೂಗಿಂದ ಆಳವಾದ ಉಸಿರು ತಗೊಳ್ಳಿ, ಮತ್ತೆ ಬಾಯಿಂದ ಬಿಡಿ. ಮೂಗಿಂದ ಆಳವಾದ ಉಸಿರು ತಗೊಳ್ಳಿ. ಇವತ್ತು ಯಾವುದೆಲ್ಲ ನಿಮ್ಮ ಇಷ್ಟದ ಪ್ರಕಾರ ಆಗಲಿಲ್ವೋ, ಅಥವಾ ನಿಮ್ಮಿಂದ ಕೆಲವು ತಪ್ಪುಗಳಾಗಿರೋದು, ಅದನ್ನ ಮೂಗಿಂದ ಹೊರಗೆ ಹೋಗುತ್ತಿರೋ ಉಸಿರಿನ ಜೊತೆ ಬಿಟ್ಟು ಬಿಡಿ. ಮೂಗಿಂದ ಆಳವಾದ ಉಸಿರು ತಗೊಳ್ಳಿ. ಮನಸ್ಸನ್ನು ಕಂಟ್ರೋಲ್ ಮಾಡುವ ಇಚ್ಛೆ ಮೂಗಿಂದ ಹೊರಗೆ ಹೋಗುತ್ತಿರುವ ಉಸಿರಿನ ಜೊತೆ ಬಿಟ್ಟು ಬಿಡಿ. ಈಗ ಮೂಗಿಂದ ಆಳವಾದ ಉಸಿರು ತಗೊಳ್ಳಿ. 1, ಮೂಗಿಂದಾನೆ ಬಿಟ್ಟು ಬಿಡಿ. 2, ಉಸಿರು ಒಳಗೆ. 3, ಮೂಗಿಂದ ಹೊರಗೆ. 4, ನಿಮ್ಮ ಧ್ಯಾನ ಉಸಿರಿನ ಮೇಲೆ ಇಟ್ಟೇ ಇರಿ. ಒಳಗೆ 5, ಹೊರಗೆ 6, 7, 8. ಈ ಸರಿ ಆಳವಾದ ಉಸಿರು ತಗೊಳ್ಳಿ, ಮತ್ತೆ ಫೀಲ್ ಮಾಡಿ ತಾಜಾ ಆಕ್ಸಿಜನ್ ನಿಮ್ಮ ಶರೀರದಲ್ಲಿ ಹರಿದಾಡ್ತಿರೋದು. ಪೂರ್ತಿ ಶರೀರ ಶಾಂತವಾಗ್ತಿದೆ. ನೋಡಿ, ಯಾವುದೇ ಪ್ರಯತ್ನ ಇಲ್ಲದೆ ಮುಂದಿನ ಉಸಿರು ಇನ್ನೂ ಆಳವಾಗಿದೆ. ಮತ್ತೆ ಉಸಿರನ್ನ ಬಿಡ್ತಾ ಬಿಡ್ತಾ ನಿಮ್ಮ ಶರೀರ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಉಸಿರಿನ ಮೇಲೆ ಹಾಗೆ ಧ್ಯಾನ ಇಡಿ. ನಿಮಗೆ ಸಹಾಯ ಮಾಡೋದಕ್ಕೆ, ಈ ಕ್ಷಣದಲ್ಲಿ ರಿಲ್ಯಾಕ್ಸ್ ಆಗೋದಕ್ಕೆ ಇದು ಸುಲಭ ದಾರಿ. ಉಸಿರಿನ ಮೇಲೆ ಗಮನ ಹಾಗೆ ಇಡಿ. ಈಗ ನಾವು ಮತ್ತೆ ನಮ್ಮ ಮನಸ್ಸು ಮೊದಲಿನಿಗಿಂತ ಹೆಚ್ಚು ಸ್ಥಿರವಾಗಿದೆ. ಮತ್ತೆ ಇದೇ ಶಾಂತಿಯಿಂದ ಮೆಲ್ಲಗೆ ನಿಮ್ಮ ಕಣ್ಣನ್ನ ಮುಚ್ಚಿ ನಿಮಗೆ ಆದೇಶ ಕೊಡಿ. ಮುಂದಿನ 7 ನಿಮಿಷಕ್ಕೆ ಧ್ಯಾನ ಮತ್ತೆ ಶಾಂತಿ ನನ್ನ ಮೊದಲ ಪ್ರಿಯಾರಿಟಿ ಇದೆ. ನೀವು ಮೆದುಳಿಗೆ ಆದೇಶ ಕೊಡಿ. ಮುಂದಿನ 7 ನಿಮಿಷದಲ್ಲಿ ಯಾವುದೆಲ್ಲ ವಿಚಾರ, ಶಬ್ದಗಳು ಬರುತ್ತೋ ಅದೆಲ್ಲ ನನ್ನ ಧ್ಯಾನನ ಇನ್ನೂ ಆಳವಾಗಿ ಮಾಡುತ್ತೆ. ಉಸಿರ ಮೇಲೆ ಧ್ಯಾನ ಹಾಗೆ ಇಡಿ. ಧ್ಯಾನದ ಯಾತ್ರೆನ ಅನುಭವಿಸಿ. ಮೂಗಿಂದ ಒಳಗೆ ಹೋಗುತ್ತಿರೋ, ಗಂಟಲಿಂದ ಬರ್ತಿರೋ, ಮತ್ತೆ ಎದೆಯಿಂದ ಬಂದು ಹೊಟ್ಟೆಯಲ್ಲಿ ಹರಡ್ತಿರೋದು. ಈಗ ನೀವು ಕೇವಲ ಅನುಭವ ಮಾಡಿ, ಶರೀರದಲ್ಲಿ ಯಾವ ಜಾಗಗಳಲ್ಲಿ ನೀವು ಒತ್ತಡ ಹಿಡಿದಿದ್ದೀರಾ. ನಿಮ್ಮ ಮುಖದ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ದವಡೆನ ರಿಲ್ಯಾಕ್ಸ್ ಮಾಡಿ,
ನಿಮ್ಮ ತೋಳುಗಳನ್ನು ಕೆಳಗೆ ಬೀಳಿಸಿ, ನಿಮ್ಮ ಕಿವಿಗಳನ್ನು ಕೆಳಗೆ ಬೀಳಿಸಿ. ಉಸಿರಿನ ಮೇಲೆ ಧ್ಯಾನ ಹಾಗೆ ಇಡಿ. ನಾವು ಶರೀರನ ಮತ್ತೆ ಮನಸ್ಸನ್ನ ಜಟಿಲತೆಯಿಂದ ಸರಳತೆ ಕಡೆ, ಕಠೋರತೆಯಿಂದ ಕೋಮಲತೆಯ ಕಡೆ ಕರ್ಕೊಂಡು ಹೋಗ್ತಿದ್ದೀವಿ. ಈಗ ಉಸಿರನ್ನ ಕೂಡ ಪೂರ್ತಿ ರಿಲ್ಯಾಕ್ಸ್ ಮಾಡಿ. ಉಸಿರನ್ನ ನಾರ್ಮಲ್ ರೀತಿಯಾಗಿ ನಡೆಯುವ ಅನುಮತಿ ಕೊಡಿ. ಈಗ ಇಲ್ಲಿ ಯಾವುದೇ ಪ್ರಯತ್ನ ಇಲ್ಲ. ನೀವು ಕೇವಲ ನೋಡ್ತಿದ್ದೀರಾ, ಮತ್ತೆ ನೋಡುವುದು ಕೂಡ ತಾನಾಗಿ ತಾನೇ ಆಗ್ತಿದೆ. ಈಗ ಉಸಿರಿನ ಮೇಲೆ ಧ್ಯಾನ ಇಟ್ಟು ನಾವು ಮ್ಯೂಸಿಕ್ ಕಡೆನೂ ಧ್ಯಾನ ಕೇಂದ್ರಿತ ಮಾಡೋಣ. ಮ್ಯೂಸಿಕ್ ಶಬ್ದಕ್ಕೆ ಯಾವುದೇ ಹೆಸರು ಕೊಡಬೇಡಿ. ಇದರ ಬದಲಾವಣೆನ ನೋಟಿಸ್ ಮಾಡಿ, ಆದರೆ ಬದಲಾವಣೆಗೆ ಯಾವುದೇ ಹೆಸರು ಕೊಡಬೇಡಿ. ಈ ಧ್ಯಾನದ ನಡುವೆ ನೀವೇನಾದರೂ ಒಂದು ವಿಚಾರದಿಂದ ಅಥವಾ ಒಂದು ಶಬ್ದದಿಂದ ವಿಚಲಿತರಾದರೆ ಆಗ ಎಲ್ಲಕ್ಕಿಂತ ಮೊದಲು ಸ್ವೀಕಾರ ಮಾಡಿ, ಈ ಧ್ಯಾನ ಯಾವುದೋ ವಿಚಾರದ ಮೇಲೆ ಹೋಗಿರೋದು, ಮತ್ತೆ ಈಗ ನಾನು ವಾಪಸ್ ಕೇವಲ ಉಸಿರನ್ನ ನೋಡ್ತಾ ಇದ್ದೀನಿ. ಈ ನೋಡೋದು ಕೂಡ ತಾನಾಗಿ ತಾನೇ ಆಗ್ತಿದೆ. ಈ ಸ್ಥಿರತೆಯಲ್ಲಿ ನಿಮಗೆ ಮೆಲ್ಲ ಮೆಲ್ಲಗೆ ಅರ್ಥ ಆಗುತ್ತೆ, ಶಾಂತಿ ಮತ್ತೆ ಧ್ಯಾನ ನನ್ನ ಸ್ವಭಾವ ಇದೆ. ಇಲ್ಲಿ ಯಾವುದೇ ರಿಯಾಕ್ಷನ್ ಇಲ್ಲ, ಮತ್ತೆ ಯಾವುದೇ ಜಡ್ಜ್ಮೆಂಟ್ ಇಲ್ಲ, ಇಲ್ಲಿ ಯಾವುದೇ ಪ್ರಯತ್ನನೂ ಇಲ್ಲ. ಈ ಅವೇರ್ನೆಸ್ ಅಲ್ಲಿ ಮನಸ್ಸು ಮೆಲ್ಲ ಮೆಲ್ಲಗೆ ತಾನಾಗಿ ತಾನೇ ಇನ್ನೂ ಶಾಂತವಾಗ್ತಾ ಹೋಗ್ತಿದೆ. ನೋಡಿ, ಅನುಭವಿಸಿ. ನಿಮ್ಮ ಧ್ಯಾನ ಉಸಿರು ಮತ್ತು ಮ್ಯೂಸಿಕ್ ಮೇಲೆ ಹಾಗೇ ಇದೆ, ಮತ್ತೆ ಇಲ್ಲಿ ಯಾವುದೇ ಪ್ರಯತ್ನ ಮಾಡ್ತಿಲ್ಲ. ಈ ಸಮಯ ನೀವು ಪೂರ್ಣವಾಗಿ ಅಲರ್ಟ್ ಇದ್ದೀರಾ, ಆದ್ರೂ ಮೈಂಡ್ ತುಂಬಾ ರಿಲ್ಯಾಕ್ಸ್ ಇದೆ. ಈ ಧ್ಯಾನ ತಾನಾಗಿ ತಾನೇ ಆಗ್ತಿದೆ, ಮತ್ತೆ ಇದೇ ನಿಮ್ಮ ಪ್ರಾಕೃತಿಕ ಸ್ವರೂಪ. ನಿಮ್ಮ ಬೆಳಕಿನಲ್ಲಿ ಎಲ್ಲ ಕಾಣ್ತಿದೆ. ಇದೇ ಪ್ರಕಾರ ನೀವು ಬ್ಯುಸಿ ದಿನದಲ್ಲಿ 10 ನಿಮಿಷ ಧ್ಯಾನ ಮಾಡ್ಬೋದು. ಸ್ಟ್ರೆಸ್ ದೂರ ಆಗೋದಕ್ಕೆ, ಮೈಂಡ್ಗೆ ಆರಾಮ್ ಸಿಗುತ್ತೆ. ಮೈಂಡ್ ಯಾವುದೇ ತರಹ ರಿಯಾಕ್ಟ್ ಮಾಡ್ದೇನೆ ಇನ್ನೂ ಚೆನ್ನಾಗಿ ಯೋಚನೆ ಮಾಡೋದಕ್ಕೆ ಆಗುತ್ತೆ. ಮತ್ತೆ ನೀವು ಸಾಮಾನ್ಯವಾಗಿ ಯಾವುದೇ ಕೆಲಸದಲ್ಲೂ ಸುಲಭವಾಗಿ ಫೋಕಸ್ ಮಾಡಬಹುದು. ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಧ್ಯಾನದ ಮನಸ್ಸು ಮತ್ತೆ ಏಕಾಗ್ರತೆ ಮಜಬೂತಾಗ್ತಾ ಹೋಗ್ತಿದೆ. ಯಾವಾಗೆಲ್ಲ ನಿಮ್ಮ ಧ್ಯಾನ ಹಾಳಾಗುತ್ತೋ ಆಗ ಯಾವುದೇ ಚಿಂತೆ ಇಲ್ಲ. ಕೇವಲ ಧ್ಯಾನ ಮೆಲ್ಲಗೆ ವಾಪಸ್ ಮ್ಯೂಸಿಕ್ ಮತ್ತೆ ಉಸಿರಿನ ಮೇಲೆ ತಗೋಬನ್ನಿ. ಇದು ಇಷ್ಟೇ ಸುಲಭ.
ಈಗ ತುಂಬಾ ಮೆಲ್ಲಗೆ ಚಿಕ್ಕ ಮೂವ್ಮೆಂಟ್ಸ್ಗಳಿಂದ ನಿಮ್ಮ ಕೈಗಳ ಬೆರಳನ್ನ ಅಲ್ಲಾಡಿಸಿ ಮತ್ತೆ ಕಾಲಿನ ಬೆರಳನ್ನು ಸಹ ಅಲ್ಲಾಡಿಸಿ ನೀವು ಅದನ್ನ ಎದ್ದೇಳಿಸೋ ತರ. ಈಗ ತುಂಬಾ ಮೆಲ್ಲಗೆ ನಿಮ್ಮ ಕಣ್ಣನ್ನ ತೆಗೆದು ಕೂತಿರಿ. ಅನುಭವಿಸಿ ನಿಮ್ಮ ಅಸ್ತಿತ್ವದ ಶಾಂತಿ. ನೀವು ಇರುವ ಶಾಂತಿ ಇಡೀ ರೂಮಲ್ಲಿ ಹರಡ್ತಿದೆ, ಇಡೀ ವಾತಾವರಣದಲ್ಲಿ ರೇಡಿಯೇಟ್ ಆಗ್ತಿದೆ. 20 ಸೆಕೆಂಡ್ ನೀವು ಕೇವಲ ಇಲ್ಲೇ ಕೂತಿರಿ. ಸ್ನೇಹಿತರೆ, ಈ ಅಭ್ಯಾಸ ಮಾಡೋದ್ರಿಂದ ನೀವು ತುಂಬಾ ದೀರ್ಘ ಸಮಯದವರೆಗೆ ಧ್ಯಾನ ಮಾಡೋದಕ್ಕೆ ಆಗುತ್ತೆ. ನೀವು ನೋಡ್ತೀರಾ, ಸ್ಟ್ರೆಸ್ ಪ್ರತೀಕ, ನೆಗೆಟಿವ್ ವಿಚಾರಗಳ ಪ್ರತೀಕ ನಿಮ್ಮ ರಿಯಾಕ್ಷನ್ ಕಡಿಮೆ ಆಗಿದೆ. ನೀವು ಅನುಭವಿಸ್ತೀರಾ. ಈಗ ನೀವು ಪ್ರತಿಯೊಂದು ಕೆಲಸ ಎರಡು ಉತ್ಸಾಹ ಮತ್ತೆ ಫೋಕಸ್ ಜೊತೆ ಮಾಡ್ತಿದ್ದೀರಾ. ಗೈಡೆಡ್ ಮೆಡಿಟೇಷನ್ ಪೂರ್ತಿ ಆಯ್ತು. ರಿಲ್ಯಾಕ್ಸ್ಡ್ ಅವೇರ್ನೆಸ್ಗೆ ಪ್ರತಿದಿನ ಈ ಗೈಡೆಡ್ ಮೆಡಿಟೇಷನ್ ನ ಅಭ್ಯಾಸ ಮಾಡ್ತೀರಿ. ಇದರಿಂದ ನಿಮಗೆ ಅದ್ಭುತವಾಗಿ ಅನುಭವ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಹೇಗೆ ಅನಿಸ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.